So there are 4 buttons in law of attraction. So it is feelings, thoughts, beliefs and actions, right? If you want to study, just study and just close the book. Why you want to make yourself in that situation? Why you want to lose your life because of this small thing? So just go ahead and study, just be with it. Just after that do your work. ನಮಸ್ಕಾರ. ನಮಸ್ಕಾರ. ನಾನು ನಿಮ್ಮ ಯೂಟ್ಯೂಬ್ ಅಲ್ಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಎಷ್ಟೊಂದು ಇನ್ಫಾರ್ಮೇಶನ್ ನಿಮ್ಮ ಬಗ್ಗೆ ಓದಿದೆ. ಸೊ ಅದಕ್ಕೆ ನಾನು ಹೇಳಿದ್ರೆ ಕಡಿಮೆ ಆಗೋಗುತ್ತೆ. ನೀವು ಯಾರು, ಏನು ಓದ್ತಾ ಇದ್ದೀರಾ, ಯಾವ ಕಾಲೇಜು, ನೀವು ಏನೇನು ಮಾಡ್ತೀರಾ, ಜನಕ್ಕೆ ಉಪಯೋಗ ಆಗುವಂತಹ ಕೆಲವು ಕೆಲಸಗಳನ್ನ ನೀವು ಮಾಡ್ತೀರಾ, ಅದೇನೇನು ಅಂತ ನಮ್ಮೆಲ್ಲರಿಗೂ ಪರಿಚಯ ಮಾಡಿ. ಸೊ ಐ ಆಮ್ ಹೃದಯ್, ನಾನು ಹೃದಯ್. ಸೊ ನಾನು 17 years ನಾನು I showed up this Instagram and YouTube channel I opened and ಎಷ್ಟು ಚೆನ್ನಾಗಿ ನಾನು ಇಲ್ಲಿ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಮಾತಾಡ್ಬೋದು. ಐ ಕ್ಯಾನ್ ಟಾಕ್ ಫ್ಲೂಯೆಂಟ್ಲಿ ಆ್ಯಂಡ್ ಆಲ್ಸೋ ಐ ಹ್ಯಾವ್ ಇಂಪ್ರೂವ್ಡ್ ಮೈ ಕಮ್ಯುನಿಕೇಷನ್ ಸ್ಕಿಲ್ಸ್ ಆ್ಯಂಡ್ ಮೈ ಬಾಡಿ ಲ್ಯಾಂಗ್ವೇಜ್. ಸೊ ವೆನ್ ಐ ಸ್ಟಾರ್ಟೆಡ್ ದಿಸ್ 17 years ನಾನು ಮಾಡುವಾಗ ನಾನು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಚಾನಲ್ ಓಪನ್ ಮಾಡುವಾಗ ನಾನು ಐ ವಾಸ್ ನಾಟ್ ಫ್ಲೂಯೆಂಟ್, ಐ ವಾಸ್ ನಾಟ್ ವೆರಿ ಕಾನ್ಫಿಡೆಂಟ್. ಸೊ ಐ ಡಿಂಟ್ ನೋ ವಾಟ್ ಆ್ಯಕ್ಚುಲಿ ಐ ಆಮ್ ಗೋಯಿಂಗ್ ಟು ಡೂ. ಸೊ ಐ ಜಸ್ಟ್ ವಾಂಟೆಡ್ ಟು ಅಪ್ಲೋಡ್ ಸಮಥಿಂಗ್. ನಾನು ಏನೋ ಒಂದು ವಿಡಿಯೋ ಮಾಡಿದೆ, ಹಾಕಿದೆ, ವ್ಯೂಸ್ ಬಂತು, ಲೈಕ್ಸ್ ಬಂತು. ಸೊ ಮೇ ಬಿ 10-15 likes and that motivated me to start off this. 17 years ಆದಮೇಲೆ then again last year, so 2023 I started. So 1 year, so 2024 last year. So I improved and I went to few courses and I founded a mentor for myself. And then I started with these professional kind of editing and also my speaking and improved my public speaking and also communication skills. Super. ಏನು ಓದ್ತಾ ಇದ್ದೀರಿ ನೀವು? I'm in first PU right now. ಫಸ್ಟ್ PUC ಯಾವ ಕಾಂಬಿನೇಷನ್ ತಗೊಂಡಿದ್ದೀರಾ? ABSc ಅಂದ್ರೆ ಎಕನಾಮಿಕ್ಸ್ ಸ್ಟ್ಯಾಟಿಸ್ಟಿಕ್ಸ್. ಓಕೆ. ಸೊ ಇಷ್ಟು ಚಿಕ್ಕ ವಯಸ್ಸಲ್ಲಿ ನೀವು ಹೀಲರ್ ಅಂತ ಕೇಳಿದ್ದೀನಿ, ಮೋಟಿವೇಶನಲ್ ಸ್ಪೀಕರ್ ಅಂತ ಕೇಳಿದ್ದೀನಿ. ಸೊ ಹೇಗೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಈ ಸ್ಪಿರಿಚುಯಾಲಿಟಿ ಕಡೆ ಬರಕ್ಕೆ, ಇನ್ಸ್ಪೈರ್ ಆಗಕ್ಕೆ ನಿಮ್ಗೆ ಯಾರಾದ್ರೂ ಒಬ್ರು ಇನ್ಸ್ಪಿರೇಷನ್ ಅಂತ ಇರ್ಬೇಕಲ್ಲ, ಅದು ಯಾರು? ಓಕೆ. ಸೊ ನಾನು ಫಸ್ಟ್ ಲಾಸ್ಟ್ ಇಯರ್ ನಾನು ಹೇಳ್ದಲ್ಲ, ಐ ಹ್ಯಾಡ್ ಅ ಮೆಂಟರ್ ಫಾರ್ ಮೈ ಸೆಲ್ಫ್. ಸೊ ಲಾಸ್ಟ್ ಇಯರ್ ನಾನು ಯಾವುದೋ ವಿಡಿಯೋ ಓಪನ್ ಮಾಡಿದೆ ನೋಡೋಕ್ಕೆ, ಲೈಕ್ ಮೈ ಫ್ರೆಂಡ್ಸ್ ವಿಡಿಯೋ. ವೆನ್ ಐ ಹ್ಯಾಡ್ ಓಪನ್ ಒಂದು ಆ್ಯಡ್ ಬಂತು. ಆ ಆ್ಯಡಲ್ಲಿ ಒಂದು ಸ್ಪಿರಿಚುವಲ್ ಮೆಂಟರ್, ಅದು ಅವರು ಐ ವಾಂಟೆಡ್ ಟು ಸ್ಕಿಪ್ ಇಟ್, ಬಟ್ ವೆನ್ ಐ ವೆಂಟ್ ಟು ಸ್ಕಿಪ್ ದ ವಿಡಿಯೋ, there was a word, if not you then who, if not now then when. Those 2 questions I could hear that and that defined me, and I wrote those 2 questions on a piece of paper. And then after that the person told that spiritual is one of the healing technique which you can remove all your negative emotions, all your negative pains, and you can grow as much as you want because life is unlimited. Correct. Yeah. So then I was inspired, then I went up to Instagram, our name hakde. So it was very big followers and amazing person. So ಈಗ ಇಷ್ಟೆಲ್ಲ ತಿಳ್ಕೋಬೇಕು, ಆಧ್ಯಾತ್ಮ, ಸ್ಪಿರಿಚುಯಾಲಿಟಿ, ಮೋಟಿವೇಶನ್ ಬೇರೆಯವರು ಕೊಡಬೇಕು ಅಂತ ಅಂದಾಗ ನಾವು ತುಂಬಾ ತಿಳ್ಕೋಬೇಕಾಗುತ್ತೆ, ತುಂಬಾ ಓದ್ಬೇಕಾಗುತ್ತೆ. ನೀವು ಯಾವ ಪುಸ್ತಕ ಓದ್ತೀರಿ? ಪುಸ್ತಕ ಅಂತ ಇಲ್ಲ, ನಾನು ಯೂಟ್ಯೂಬ್ ವಿಡಿಯೋಸ್ ಮತ್ತೆ ಆಡಿಯೋ ಬುಕ್ಸ್, ಸ್ವಲ್ಪ ಸ್ಪಿರಿಚುವಲ್ದು, ತಿರ್ಗಾ ಜಾಸ್ತಿ ನಾನು ಕೋರ್ಸಸ್ ಹೋಗ್ತೀನಿ, ಅದರಿಂದನೇ ಈ ನಾಲೆಡ್ಜ್ ಬರುತ್ತೆ. ಓಕೆ. ಸೊ ಕೋರ್ಸಸ್ಗೆಲ್ಲ ಜಾಯಿನ್ ಆಗಬೇಕು. ಸೊ ಅಲ್ಲಿಂದ ನೀವು ಕಲ್ತ್ಕೊಂಡು ಜನಕ್ಕೂ ಕಲಿಯೋ ಥರ ಸಹಾಯ ಮಾಡ್ತೀರ. ಸೊ ಈಗ ನೀವು ಹೀಲರು, ಮೋಟಿವೇಶನಲ್ ಸ್ಪೀಕರ್ ಅಂತ ನಾನು ಓದಿದ್ದೀನಿ. ಆಮೇಲೆ ಜೀವನದ ಕಷ್ಟಗಳನ್ನ ಓವರ್ಕಮ್ ಮಾಡೋದು ಹೇಗೆ ಅಂತಾನು ನೀವು ಹೇಳ್ಕೊಡ್ತೀರ. ಇದನ್ನೆಲ್ಲ ನಿಮಗೆ ಯಾರು ಮೋಟಿವೇಟ್ ಮಾಡೋದು? ಒಂದು, ಯಾರಾದ್ರೂ ನಿಮಗೆ ಮೋಟಿವೇಟ್ ಮಾಡಿರ್ಬೇಕು. ಎರಡನೇದು, ನೀವು ಜೀವನದಲ್ಲಿ ಕಷ್ಟಪಟ್ಟಿರ್ಬೇಕು, ಅವಾಗ್ಲೇನೆ ಬೇರೆಯವರ ಕಷ್ಟ ಅರ್ಥ ಆಗುತ್ತೆ. ಕರೆಕ್ಟಾ? ಇದರಲ್ಲಿ ಎರಡರಲ್ಲಿ ಯಾವುದು? ಒಂದು, ಯಾರೋ ಮೋಟಿವೇಟ್ ಮಾಡಿದ್ರ ಅಥವಾ ನೀವು ತುಂಬಾ ಕಷ್ಟಪಟ್ಟಿದ್ದೀರಾ ಜೀವನದಲ್ಲಿ 17 ವರ್ಷದಲ್ಲಿ? ನಾನು ನಾನು ಕಷ್ಟನೂ ಕೊಟ್ಟಿದ್ದೀನಿ, ಆದ್ರೇನು ಯಾರೋ ನಮ್ಮ ಮೆಂಟರ್ ನಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ದರ್ ಪೀಪಲ್ ಅರೌಂಡ್ ಮೀ ಹೂ ಆರ್ ಸಪೋರ್ಟಿಂಗ್ ಮೀ ಆ್ಯಂಡ್ ದೋಸ್ ಆರ್ ಮೈ ಟೀಚರ್ಸ್ ಆ್ಯಂಡ್ ಆಲ್ಸೋ ಮೈ ಪೇರೆಂಟ್ಸ್, ಐ ಕ್ಯಾನ್ ಸೇ. ಯಾಕೆ ಅಂದ್ರೆ ನಾನು ರೀಸೆಂಟ್ ಆಗಿ ನಿಮ್ದು ಪಾಡ್ಕಾಸ್ಟ್ ನೋಡಿದೆ ಯೂಟ್ಯೂಬ್ ಅಲ್ಲಿ. ನೀವು ಒಬ್ಬ ಪ್ರತಿಭಾನ್ವಿತ ಸೈಂಟಿಸ್ಟ್ ನ ಇಂಟರ್ವ್ಯೂ ಮಾಡಿದ್ರಿ,
ಕರೆಕ್ಟ್ ಅಲ್ವಾ? ಸೊ ನಾ ಇಂಟರ್ವ್ಯೂ ನೋಡ್ತಾ ಅದನ್ನ ನಾನು ಅನ್ಕೊಂಡೆ, ಓ ಸೈಂಟಿಸ್ಟ್ ನ ಇಂಟರ್ವ್ಯೂ ಮಾಡ್ಬೇಕು ಅಂದ್ರೆ ನೀವು ಸಿಕ್ಕಾಪಟ್ಟೆ ಪ್ರಿಪರೇಷನ್ ಮಾಡಿ. ಈಗ ನಾನ್ ನಿಮ್ಮನ್ನ ಇಂಟರ್ವ್ಯೂ ಮಾಡ್ತೀನಿ ಅಂದ್ರೆ ಮನೇಲಿ ತುಂಬಾನೇ ನಾನು ಸಿಕ್ಕಾಪಟ್ಟೆ ಪ್ರಿಪೇರ್ ಮಾಡ್ಕೊಂಡು ಕ್ವಶನ್ಸ್ ಬರ್ಕೊಂಡು ಬರ್ತೀನಿ. ಸೊ ಹಾಗೆ ಆ ತರ ಪಾಡ್ಕಾಸ್ಟ್ ಇಂಟರ್ವ್ಯೂ ಮಾಡ್ಬೇಕಾದ್ರೆ ನೀವು ತುಂಬಾ ಪ್ರಿಪೇರ್ ಆಗ್ತೀರಾ, ಅವ್ರ ಬಗ್ಗೆ ಓದ್ತೀರಾ? ಹೌದು, ಖಂಡಿತ ರಿಸರ್ಚ್ ಮಾಡ್ತೀನಿ, ಕ್ವಶನ್ಸ್ ಪ್ರಿಪೇರ್ ಮಾಡ್ತೀನಿ, ಅವ್ರ ಬಗ್ಗೆ ಹೇಗೆ ಮಾತಾಡ್ಬೇಕಂತ, ಯಾವ ಬಾಡಿ ಲ್ಯಾಂಗ್ವೇಜ್ ಇಟ್ಕೊಂಡು ಮಾತಾಡ್ಬೇಕಂತ, ಫಸ್ಟ್ ಹೆಂಗೆ ಸ್ಟಾರ್ಟ್ ಮಾಡ್ಬೇಕಂತ ಕ್ವಶನ್ಸ್ ಎಲ್ಲ ಪ್ರಿಪೇರ್ ಮಾಡಿ ಅವ್ರಿಗೆ ಅಪ್ರೂವ್ ಆದ್ಮೇಲೆ ನಾನು ಲೈವ್ ಹೋಗ್ತೀನಿ. ಯಾಕಂದ್ರೆ ನಾನು ಬೇರೆ ಯಾವ್ದು ಬೇಕಂದ್ರೆ ಕ್ವಶನ್ಸ್ ಕೇಳಕ್ ಆಗಲ್ಲ. ಹೌದು ಅವ್ರ ಫೀಲ್ಡ್ ರಿಲೇಟೆಡ್ ಸ್ವಲ್ಪ ಜನ ಏನಂತಾರಂತೆ, you can ask any questions because I know this topic and I'm very confident. Salpa jana antare, so few people, you have to send the questions, right? Questions. So I'd send them and they approved and I went live. Nice, very nice. It was very nice, interesting conversation. ಈಗ ಇದು ಎಕ್ಸಾಮ್ ಟೈಮ್, ನಾಳೆಯಿಂದ ಸೆಕೆಂಡ್ PUC ಎಕ್ಸಾಮ್ ಶುರು ಆಗ್ತಾ ಇದೆ. ಎಲ್ಲ ಮಕ್ಕಳಿಗೂ ಭಯ ಇದ್ದೇ ಇದೆ. ನಾನು ಮ್ಯಾಥ್ಸ್ ಅಲ್ಲಿ ಬೇಕು, ನಾನು ಸೈನ್ಸ್ ಅಲ್ಲಿ ಬೇಕು, ನಾನು ಹೇಗಪ್ಪ ಓದೋದು, ಈ ತರದೆಲ್ಲ ಅವ್ರಿಗೆ ಭಯ ಇರುತ್ತೆ. ಸೊ ನೀವು ಸ್ಟೂಡೆಂಟ್ ಆಗಿರೋದ್ರಿಂದ ನಿಮಗೂ ಭಯ ಇರ್ಬೋದು, ನೀವು ಈಗ ತಾನೇ ಎಕ್ಸಾಮ್ ಮುಗ್ದಿದ್ದೀರಾ. ಆ ಭಯನ ಓವರ್ಕಮ್ ಹೇಗ್ ಮಾಡೋದು, ಪ್ಲೀಸ್ ನಮ್ಮ ಹಳ್ಳಿ ಮಕ್ಕಳಿಗೆ ಹೇಳ್ಕೊಡಿ. ಸೊ ಭಯ ಅಂದ್ರೆ it's just a scaring part, that's it. So it's okay if you are scared, because they tell that if you have that baya, right, the scaring, right, then that means that you are prepared. That's why, and that's the reason you are scared. So it's okay if you're scared. So in law of attraction kaltkondiddini. So there are 4 buttons in law of attraction. So it is feelings, thoughts, beliefs and actions. So ನೀವು ಫೀಲ್ ಆಗಬೇಕು, ಅದೇನು ಮಾಡ್ತಿದ್ದೀರಾ ಯು ಹ್ಯಾವ್ ಟು ಫೀಲ್ ಇಟ್, ರೈಟ್? ನೀವು ಎಕ್ಸಾಂಪಲ್ ಕನ್ನಡ ಓದ್ತಿದ್ದೀರಾ, ಯು ಹ್ಯಾವ್ ಟು ಫೀಲ್ ದಟ್ ಕನ್ನಡ ಈಸ್ ಮೈ ಲ್ಯಾಂಗ್ವೇಜ್, ಐ ವಿಲ್ ಲರ್ನ್ ಇಟ್ because of my parents at least, because for my parents at least I will learn. You need to feel that, you need to think that you will achieve it and you will get good marks. Just maybe passing marks is good for you, just need to pass and get the results and get the result sheet, right? Degree sheet it could be, right? So you need to think and you need to believe that I will take action towards it and I will go for it. And then the last part is action. You need to take action. It's okay if you are doing something else, you need to study, ನೀವು ಓದ್ಬೇಕು ಇವಾಗ. So take action and go for it and read for little time at least and then go do whatever you want to. So the affirmation that you can keep is I love studying. So before you go ahead and take action to open your book, let your book be closed and say this affirmation, I love studying, I love Kannada subject, right? Say this affirmation and then open your book and then start studying. You will get an amazing beautiful result, I will make sure that. ಥ್ಯಾಂಕ್ ಯು ಸೋ ಮಚ್. ಅವರು ಇಂಗ್ಲಿಷಲ್ಲಿ ಏನು ಹೇಳಿದ್ರು ಅಂದ್ರೆ ಸಕಾರಾತ್ಮಕ ಯೋಚನೆ ತುಂಬಾ ಇಂಪಾರ್ಟೆಂಟ್. ಈಗ ನೀವು ಬುಕ್ ಮುಚ್ಚಿಟ್ಬಿಟ್ಟು ಇಲ್ಲ ನಾ ಮಾಡೇ ಮಾಡ್ತೀನಿ, ಬುಕ್ ಓದ್ತೀನಿ, ಈ ಸಬ್ಜೆಕ್ಟ್ ನಾನು ಓದ್ತೀನಿ, ಅಟ್ಲೀಸ್ಟ್ ನನಗಲ್ದೇ ಇದ್ರು ನಮ್ಮ ತಂದೆ ತಾಯಿಗೋಸ್ಕರನಾದ್ರೂ ನಾವು ಓದ್ತೀನಿ, ನಮ್ಮ ತಂದೆ ತಾಯಿ ನನಗೋಸ್ಕರ ಕಷ್ಟಪಡ್ತಾ ಇದ್ದಾರೆ ಅಂತ ಅಫರ್ಮೇಷನ್ ಅಂದ್ರೆ ಸಕಾರಾತ್ಮಕ ಯೋಚನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವ್ರು ಹೇಳಿದ್ದ ಟಿಪ್ಸ್ ನ ನೀವು ಫಾಲೋ ಮಾಡಿದ್ರೆ ಖಂಡಿತ ಅವ್ರಿಗೆ ಹೇಗೆ ಯೂಸ್ ಆಗಿದೆಯೋ ನಿಮ್ಗೂ ಯೂಸ್ ಆಗಿದೆ. ಈಗ ಹಳ್ಳಿ ಮಕ್ಕಳಿಗೆ ಡಿಪ್ರೆಷನ್ ಅನ್ನೋ ವರ್ಡೇ ಹೊಸದು. ಹಳ್ಳಿ ಮಕ್ಕಳಿಗೆ ಹೊಸದಿರ್ಬೇಕಾದ್ರೆ ಅವ್ರ ತಂದೆ ತಾಯಿ ರೈತರು, ಏನೋ ಒಂದು ಕೆಲ್ಸಕ್ಕೆ ಹೋಗಿರ್ತಾರೆ, ಬರ್ತಾರೆ. ನಮ್ಮ ಮಕ್ಕಳು ಡಿಪ್ರೆಷನ್ ಅಲ್ಲಿ ಇದ್ದಾರೆ ಅಂತ ಅವ್ರಿಗೆ ಗೊತ್ತೇ ಆಗಲ್ಲ. ಈಗ ನಗರ ಪ್ರದೇಶದಲ್ಲಿ ನಮ್ಮ ಮಕ್ಕಳು ಬಂದು ನನಗೆ ದುಃಖ ಆಗ್ತಾ ಇದೆ, ಭಯ ಆಗ್ತಾ ಇದೆ, ನನಗೆ ಡಿಪ್ರೆಷನ್ ಆಗ್ತಾ ಇದೆ ಅಂತ ಹೇಳ್ಕೊಂಡ್ರೆ ನಮ್ಗೆ ಅರ್ಥ ಆಗುತ್ತೆ, ಅವ್ರಿಗೆ ಸಹಾಯ ಮಾಡ್ಬೋದು. ಈಗ ಹಳ್ಳಿ ಮಕ್ಕಳಿಗೆ ಅವ್ರಿಗೂ ಗೊತ್ತಿಲ್ಲ, ತಂದೆ ತಾಯಿಗೂ ಗೊತ್ತಿಲ್ಲ ಅಂದಾಗ ನಮ್ಮನ್ನ ನಾವೇ ಹೇಗೆ ಸೆಲ್ಫ್ ಮೋಟಿವೇಟ್ ಮಾಡ್ಕೊಳ್ಳೋದು, ದಯವಿಟ್ಟು ತಿಳಿಸಿ. ಸೊ ವೆನ್ ವಿ ವರ್ ಸ್ಮಾಲ್, ವೆನ್ ವಿ ಆರ್ ಯಂಗ್, ನಾವು ಚಿಕ್ಕ ಮಗು ಇರೋವಾಗ ಅವಾಗ ನಮ್ ಡಿಪ್ರೆಷನ್ ವರ್ಡ್ ಏನಂತ ಗೊತ್ತಿಲ್ಲ. ಹೌದು ಹೌದು. ಯಾರು ಐ ಆಮ್ ಸ್ಯಾಡ್ ಅಂದ್ರೆ ಏನು ನಮ್ಗೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಇಟ್ಸ್ ಬಿಕಾಸ್ ವೆನ್ ವಿ ಆರ್ ಏಜಿಂಗ್, ನಮ್ ಏಜ್ ಆದ್ಮೇಲೆ ಅವಾಗ ನಮ್ಗೆ ಈ ಥಾಟ್ಸ್ ಬರುತ್ತೆ. ಯಾಕಂದ್ರೆ ಸೊಸೈಟಿ ಹಂಗ್ ಮಾಡ್ತಾ ಇರತ್ತೆ ನಮ್ಗೆ. ವಿ ಆರ್ ನಾಟ್ ಮೇಕಿಂಗ್ ಅವರ್ ಸೆಲ್ಫ್, ಇಟ್ಸ್ ದ ಸೊಸೈಟಿ ಹೂಸ್ ಮೇಕಿಂಗ್ me to get depressed and making sad. So that one thing that you should understand, that depression is an act, is an performance that will happen in everybody's life after we are aging. So
if we have to be motivated, it's just the healing that can be motivated. So spiritualness. So it's not like if you're depression, you need to get into spiritual, you need to have a healing. Nothing like that. But the music, the right music, the tune that you can get, how you tune the radio ಹೆಂಗೆ ಟ್ಯೂನ್ ಮಾಡ್ತೀವಿ Correct. ಅವಾಗ ನಿಮ್ ಬಟನ್ಸ್ ನಾನು ಹೇಳಿದಲ್ಲ ಹೌದು. ಲಾ ಆಫ್ ಅಟ್ರಾಕ್ಷನ್, ದಟ್ಸ್ ದ ಥಿಂಗ್ ರೈಟ್. ಸೊ ನೀವು ಹೀಲಿಂಗ್ ಹೋದ್ಮೇಲೆ ಮ್ಯೂಸಿಕ್ ಇರುತ್ತೆ, ಆ ಮ್ಯೂಸಿಕ್ ನೀವು ಹಾಕೊಂಡು ಆ ಡಿಪ್ರೆಷನ್ ಕಮ್ಮಿ ಆಗುತ್ತೆ. ಆ ಮ್ಯೂಸಿಕ್ ಇವಾಗ ಓಂಕಾರ ಇರ್ಬೋದು, ಆ ಫ್ಯೂ ಮ್ಯೂಸಿಕ್ ನಮ್ಗೆ ಅದು ಕಡಿಮೆ ಮಾಡುತ್ತೆ, ಡಿಪ್ರೆಷನ್ ಕಡಿಮೆ ಮಾಡುತ್ತೆ. ಸೊ ಇವಾಗ ಹೃದಯ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈಗ ಡಿಪ್ರೆಷನ್ ಅಲ್ಲಿ ಇದೀವಿ ಅಂತಂದ್ರೆ ನಮ್ಮನ್ನ ನಾವು ಸೆಲ್ಫ್ ಮೋಟಿವೇಟ್ ಹೇಗೆ ಮಾಡ್ಕೋಬೇಕು ಅಂತಂದ್ರೆ ನಿಮ್ಮ ಹವ್ಯಾಸದ ಕಡೆ ಗಮನ ಕೊಡಿ. ಡಿಪ್ರೆಷನ್ ಆಗಿದೆ ಅಂದ್ರೆ ಮೊದಲನೇದಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ಯಾರ ಹತ್ರನಾದ್ರೂ ಹೇಳ್ಕೋಬೇಕು, ತಂದೆ ತಾಯಿ ಹತ್ರ ಮೊದಲು ಹೇಳ್ಕೋಬೇಕು. ಅಕಸ್ಮಾತ್ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ನಮ್ಮ ಫ್ರೆಂಡ್ಸ್ ಹತ್ರ ಹೇಳ್ಕೋಬೇಕು. ಇವ್ರು ಹೇಳೋ ಪ್ರಕಾರ ಒಂದು ಆಧ್ಯಾತ್ಮದ ಕಡೆ ಹೋಗಿ, ಸ್ಪಿರಿಚುಯಾಲಿಟಿ, ಹಾಡುಗಳನ್ನ ಕೇಳೋದು, ಭಕ್ತಿಗೀತೆಗಳನ್ನ ಕೇಳೋದು, ಇಲ್ಲ ಅದು ಇಂಟ್ರೆಸ್ಟ್ ಇಲ್ವಾ ಬೇರೆ ನಿಮ್ಮ ಹವ್ಯಾಸದ ಕಡೆ ಗಮನ ಕೊಡಿ. ನಿಮ್ಮ ಅಟೆನ್ಷನ್ ನ ಡೈವರ್ಟ್ ಮಾಡಿ. ಡಿಪ್ರೆಷನ್, ಸ್ಯಾಡ್ ಈ ತರ ನೆಗೆಟಿವ್ ವರ್ಡ್ಸ್ ಕಡೆ ಗಮನ ಕೊಡಬೇಡಿ. ನಿಮ್ಮ ಅಟೆನ್ಷನ್ ನ ಡೈವರ್ಟ್ ಮಾಡ್ಕೊಳ್ಳಿ. ತಂತಾನಾಗಿ ಡಿಪ್ರೆಷನ್ ಅಥವಾ ಸ್ಯಾಡ್ನೆಸ್ ಅದಾಗದೆ ಕಡಿಮೆ ಆಗುತ್ತೆ. ಅದೇ ಡಿಪ್ರೆಷನ್ ಬಂದ್ಬಿಟ್ಟಿದೆ, ಇವಾಗ ನಾವ್ ಏನು ಮಾಡೋಕ್ಕಾಗಲ್ಲ, ಅದರಿಂದ ಆಚೆ ಬರೋದನ್ನ ನಾವು ನೋಡ್ತೀವಿ. ಕರೆಕ್ಟ್ ಅಲ್ವಾ? ಸೊ ಇವಾಗ ಲಾಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ, ನಾವು ಕೇಳ್ತೀವಿ ಸೆಕೆಂಡ್ PUC ಮತ್ತೆ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ರಿಸಲ್ಟ್ ಬಂದೇಟಿಗೆ ಇವ್ರು ಇಷ್ಟು ಜನ ಸತ್ತೋದ್ರು, ಅವ್ರು ಆತ್ಮಹತ್ಯೆ ಮಾಡ್ಕೊಂಡ್ರು, ಅದು ಇದು ಬರೀ ನೆಗೆಟಿವ್ ನಾವು ಕೇಳ್ತೀವಿ. ಓದು ನನ್ನ ತಲೆಗೆ ಹತ್ತಾ ಇಲ್ಲಪ್ಪ ಅಂದ್ರೆ ನನ್ ಜೀವನ ಇಲ್ವಾ ಅನ್ನೋದು ಒಂದು ಪ್ರಶ್ನೆ. ಸೊ ನೀವ್ ಹೇಳಿ, ಅಕಾರ್ಡಿಂಗ್ ಟು ಯು ಆಸ್ ಎ ಸ್ಟೂಡೆಂಟ್, ನಿಮಗೂ ಡಿಫಿಕಲ್ಟೀಸ್ ಆಗಿರುತ್ತೆ ಓದ್ಬೇಕಾದ್ರೆ, ನಿಮ್ಗೂ ಅನ್ಸಿರುತ್ತೆ ಅಯ್ಯೋ ಇದು ಎಷ್ಟು ಕಷ್ಟನಪ್ಪ, ನನ್ನ ತಲೆಗೆ ಹೋಗ್ತಾ ಇಲ್ಲ. ಸೊ ಈ ತರ ಸಾವಿರಾರು ಜನ ಸ್ಟೂಡೆಂಟ್ಸ್ ಇದ್ದಾರೆ, ಓದು, ಮ್ಯಾಥ್ಸು, ಸೈನ್ಸು ನನ್ನ ತಲೆಗೆ ಹೋಗ್ತಾ ಇಲ್ಲ ಅಂತ ಅವ್ರಿಗೆ ಅವರೇ ಹಾರ್ಮ್ ಮಾಡ್ಕೋತಾರೆ. ಪಾಪ ಕೆಟ್ಟ ಯೋಚನೆಗಳು ಬರುತ್ತೆ, ಅಯ್ಯೋ ಸೊಸೈಟಿ ನನ್ನನ್ನು ಏನನ್ನುತ್ತೆ ಅಂತ ಕೆಟ್ಟ ಯೋಚನೆ ಬರುತ್ತೆ ಅವ್ರಿಗೆ. ಸೊ ಅಂತವ್ರು ಏನ್ ಮಾಡ್ತಾರೆ, ಅವ್ರಿಗವರೇ ತೊಂದರೆ ಕೊಟ್ಕೊಂಡ್ಬಿಡ್ತಾರೆ. ಆ ತರ ನಮ್ಮ ಮಕ್ಕಳಿಗೆ, ಹಳ್ಳಿ ಮಕ್ಕಳಿಗೆ ನೀವ್ ಏನ್ ಹೇಳ್ತೀರಿ ಆಸ್ ಎ ಸ್ಟೂಡೆಂಟ್? ನೀವು ಓದ್ಬೇಕಂದ್ರೆ ಇಷ್ಟು ಸ್ಮಾಲ್ ಅಷ್ಟೇ ಓದ್ಬೇಕ ಅಷ್ಟೇ, ಅದಕ್ಕೆ ನೀವು ಸಾವ್ ಮಾಡ್ಕೊಂಡು ಏನು ರೀಸನೇ ಇಲ್ಲ ಅದರಲ್ಲಿ, ರೈಟ್? ಇಫ್ ಯು ವಾಂಟ್ ಟು ಸ್ಟಡಿ, ಜಸ್ಟ್ ಸ್ಟಡಿ and just close the book. Why you want to make yourself in that situation? Why you want to lose your life because of this small thing? So just go ahead and study, just be with it. Just after that do your work. Like if you want to play with the books, you can play with the books. Just do something else and then come back to study. That is your play. So take the book with you and just go be playing and just memorize your sentences. You can play with the answers also. ಇಲ್ಲ, ಈಗ ನನ್ನ ಪ್ರಶ್ನೆ ಏನಿತ್ತು ಅಂತಂದ್ರೆ, ಓದ್ ನನಗೆ ತಲೆಗೆ ಹತ್ತಾ ಇಲ್ಲ, ನಾನು ಓದಲ್ಲ, ಬೇರೆ ಏನೋ ಮಾಡ್ತೀನಿ, ಕೆಲಸ ಮಾಡ್ಬೋದಾ? ಮಾಡ್ಬೋದು. ಬೇರೆ ಕೆಲಸ ಇದೆಯಾ? ಆ ತರದ್ದು ಯಾವ್ದಾದ್ರು ಒಂದು ಟಿಪ್ಸ್ ಕೊಡಿ. ನಾವು ಗಾಂಧಿ ಬಜಾರ್ ಹಾಗೂ ಬೇರೆ ಕಡೆ ನೋಡ್ಬೋದು, ಚಿಕ್ಕವರೇ ಅವರು ಫ್ಲವರ್ಸ್ ಸೆಲ್ ಮಾಡ್ತಾರೆ. ಎಷ್ಟೋ ಜನ ಬೇರೆ ಕೆಲಸ ಮಾಡ್ತಾರೆ ವಿತೌಟ್ ಎನಿ ಡಿಗ್ರಿ, ವಿತೌಟ್ ಎನಿ ಸ್ಕೂಲಿಂಗ್. ದೇ ಹ್ಯಾವ್ ಕಮ್ ಅಕ್ರಾಸ್ 5,000 per day maybe. So they are earning. So you can also do that, but your parents will not agree, I'm sure. Nimma parents agree madala, but you should have this, you should study. You don't have any choice. So just use the law of attraction which I mentioned, and then just open your book and just close your eyes for some time, and then when you get that thought, nim thought barbeku ನಾನು ಓದ್ತೀನಿ ಅಂತ, ಅದಾದ್ಮೇಲೆ ನೀವು ಓದ್ಬೇಕು. ಅದಾದ್ಮೇಲೆ ಬುಕ್ಸ್ ಕ್ಲೋಸ್ ಮಾಡಿ ನಿಮ್ ಏನ್ ಬೇಕಂದ್ರೆ ಇಷ್ಟ ಆದ್ಮೇಲೆ ನೀವು ಹೋಗ್ಬೋದು. ಓಕೆ, ಸೊ ನಮ್ಮ ಹೃದಯ್ ಅವರು ಅವರ ವಯಸ್ಸಿಗೆ ತಕ್ಕಂತೆ ನಮಗೆ ಸಜೆಷನ್ಸ್ ಕೊಟ್ಟಿದ್ದಾರೆ. ಅವ್ರಿಗೆ ಏನ್ ತೋಚುತ್ತೋ ಅದನ್ನ ಹೇಳಿದ್ದಾರೆ. ಅವ್ರು ಹೇಳೋ ಪ್ರಕಾರ ಏನು ಅಂದ್ರೆ, ತಂದೆ ತಾಯಿ ನಾ ಸ್ಕೂಲು ಬಿಟ್ಬಿಡ್ತೀನಿ, ವ್ಯಾಪಾರ ಮಾಡ್ತೀನಿ ಅಂತಂದ್ರೆ ಬಿಡಲ್ಲ, ಇಲ್ಲ ನೀವು ಓದ್ಲೇಬೇಕು ಅಂತ ನಮ್ಗೆ ಹೇಳ್ತಾರೆ. ಅದು ನಮ್ಗೆ ಒಳ್ಳೇದಕ್ಕೆ ಹೇಳ್ತಾರೆ. ಅಕಸ್ಮಾತ್ ಈ ತರ ಓದಕ್ಕೆ ಆಗದೆ ಇರೋರು ಎಷ್ಟೋ ಜನ ಗಾಂಧಿ ಬಜಾರ್ಗಳಲ್ಲಿ ಚಿಕ್ಕ ಮಕ್ಕಳನ್ನ ನೋಡಿದೀವಿ, ಹೂ ಮಾರ್ತಾರೆ ಅದನ್ನ, ಅಥವಾ ಕಡಲೆಕಾಯಿ ಮಾರ್ತಾರೆ, ಅಥವಾ ಮಾವಿನಕಾಯಿ ಮಾರ್ತಾರೆ. ಈ ತರದ್ದು ಬಿಸ್ನೆಸ್ ಅಂತೂ ಮಾಡಿ ನೀವು ಬದುಕಬಹುದು. ಅದಕ್ಕೋಸ್ಕರ ನಿಮ್ಮ ಜೀವನನ ಕಳ್ಕೋಬೇಡಿ. ಲೈಫ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ನಮ್ಮ ಹೃದಯ್ ಅವರು ಹೇಳಿದ್ರು. ಹೃದಯ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ನೀವು ಬಿಸಿ ಇರ್ತೀರಿ, ನಂಗೆ ಗೊತ್ತು. ಇವಾಗಲೂ ನೀವು ಈ ಇಂಟರ್ವ್ಯೂ ಆದ್ಮೇಲೆ ಎಲ್ಲೋ ಹೋಗ್ಬೇಕು ಅಂತ ಹೇಳ್ತಾ ಇದ್ರಿ. ತುಂಬಾ ಬಿಸಿ ಇರ್ತೀರಿ. ತುಂಬಾ ದೂರದಿಂದ ನಮ್ಮ ಹಳ್ಳಿ ಮಕ್ಕಳಿಗೆ ಉತ್ತೇಜನ ಕೊಡೋಕ್ಕೋಸ್ಕರ ನೀವು ಇಲ್ಲಿ ಬಂದು ನಮ್ಮ ಹತ್ರ ಮಾತಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.